ಈಗ ನಿಮ್ಮ ತಾಯಿಯವರಿಗೆ ದರ್ಶನ್ ಇಸ್ ದ ಬೆಸ್ಟ್ ಹೀರೋ, ಯು ಆರ್ ದ ಬೆಸ್ಟ್ ಡೈರೆಕ್ಟರ್. ನಿಮಗೆ ಹೂ ಇಸ್ ದ ಬೆಸ್ಟ್ ಆಕ್ಟರ್ ಪ್ರೆಸೆಂಟ್ ಟೈಮ್? ಏನಾದರೂ ಹೇಳಿ, ಪರವಾಗಿಲ್ಲ. ಆಲ್ ಟೈಮ್ ಫೇವ್ರೆಟ್ ಡಾಕ್ಟರ್ ರಾಜ್ಕುಮಾರ್, ಆ್ಯಂಡ್ ಸೆಕೆಂಡ್ ಬೆಸ್ಟ್ ಇಸ್ ತುಗುದೀಪ ಶ್ರೀನಿವಾಸ್, ನನ್ನ ಫೇವ್ರೇಟ್. ಆ್ಯಂಡ್ ರೀಸೆಂಟ್ ಟೈಮಲ್ಲಿ ನನಗೆ ಎಲ್ಲರೂ ಇಷ್ಟ ಆಗ್ತಾರೆ. ಒಂದೊಂದು ಸಿನಿಮಾಲಿ ಒಬ್ಬೊಬ್ಬರು, ಈಗ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಟೈಮಲ್ಲಿ ದರ್ಶನ್ ಕಾಟೇರ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಮುಂಚೆ ಅವನದು ನಮ್ಮ ಪ್ರೀತಿಯ ರಾಮು ಇಷ್ಟ ಆಯಿತು. ಆ್ಯಂಡ್ KGF ಅಲ್ಲಿ ಯಶ್ ಇಷ್ಟ ಆದರು. ಆ ಟೈಮಲ್ಲಿ ಈಗೆಲ್ಲ ತುಂಬ ಅಂದರೆ ಆ್ಯಕ್ಟರ್ಸ್ ಅವ್ರದ್ದು ಒಂದೊಂದು ಸ್ಟೈಲ್ ಇದೆ. ಈಗ ಇದೊಂದೇ ವಿಚಾರಕ್ಕೆ ಇವನು ಇಷ್ಟ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಿನಿಮಾಲಿ ಒಬ್ಬೊಬ್ಬಂದು ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಒಬ್ಬೊಬ್ಬಂದು ಅಪಿಯರೆನ್ಸ್ ಇಷ್ಟ ಆಗುತ್ತೆ, ಅವನದು ದ ವೇ ಆಫ್ ಅವನದು ಡೈಲಾಗ್ ಡೆಲಿವರಿ ಇಷ್ಟ ಆಗುತ್ತೆ. ಆ ಥರ ನನಗಿದು ಹೇಳಿ, ಆ್ಯಸ್ ಅ ಡೈರೆಕ್ಟರ್ ನನಗೆ ಐ ಥಿಂಕ್ ಯು ಆರ್ ದ ರೈಟ್ ಪರ್ಸನ್ ಟು ಆನ್ಸರ್. ಈ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಒಂದಿರುತ್ತಲ್ಲ, ಅದನ್ನ ನಾನು ನಂಬ್ತೀನಿ. ಅದು ಏನಂತ ಹೇಳೋದು, ಅದೊಂದು ಮಾಯೆ ಅಲ್ಲ, ಅಂದ್ರೆ ಮಾಯೇನೆ, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಕ್ರೀನ್ ಪ್ರೆಸೆನ್ಸ್. ಈಗ ದರ್ಶನ್ ಅವರಾಗಲಿ ಅಥವಾ ಯಾರಾದರೂ, ನಮ್ಮ ಸುದೀಪ್ ಅವರಾಗಲಿ ಅಥವಾ ಯಾರೇ ಈ ದೊಡ್ಡ ಸ್ಟಾರ್ಸ್ ಯಾರೇ ಬಂದ್ರೂ ಅವ್ರಿಗೊಂದು ಅರೆಸ್ಟಿಂಗ್ ಅಬಿಲಿಟಿ ಇರುತ್ತೆ. ಅವ್ರ ಸ್ಕ್ರೀನಲ್ಲಿ ಬಂದರೆ ನಾವು ನೋಡ್ತಾನೆ ಇರ್ತೀವಿ. ಅದು ಹೇಗೆ, ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಹುಟ್ಟೋದಾ ಅಥವಾ ಡೇ ಒನ್ನಿಂದ, ಒಂದು ಫಸ್ಟ್ ಫಿಲಮಿಂದಾನೇ ಯಾರಾದ್ರೂ ನೋಡಿ ಇವನಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಂತ ಹೇಳ್ಬೋದಾ? ಬೀಯಿಂಗ್ ಅ ಡೈರೆಕ್ಟರ್ ಅಂತ ನೀವು ಕೇಳಿದ್ದಕ್ಕೆ ನಾ ಇದು ಹೇಳ್ತೀನಿ. ನಾನು ನನ್ನ ಸಿನಿಮಾಲಿ ಫಸ್ಟು ನೋಡೋದು ನಂದು ಕತೆಗೆ, ಆ ಕ್ಯಾರೆಕ್ಟರ್ಗೆ ಇವರು ಕರೆಕ್ಟಾಗಿ ನ್ಯಾಯ ಸಲ್ಲಿಸ್ತಾ ಇದ್ದಾರೋ ಇಲ್ವೋ ಅಂತ. ಆ್ಯಂಡ್ ನೆಕ್ಸ್ಟು ಈ ವಿಚಾರನ, ಈ ಡೈಲಾಗ್ನ ಆ್ಯಂಡ್ ಈ ಸ್ಟೈಲ್ನ ನಿಮ್ಮ ಸ್ಟೈಲಲ್ಲಿ ಮಾಡಿ ಅಂತ. ನೀವೇ ಹಿಂಗೆ ಬಂದು ನಿಂತ್ಕೋಬೇಕು, ಅವೆಲ್ಲ ನಾನು ಬೌಂಡ್ರೀಸ್ ಹಾಕಲ್ಲ. ನನ್ಗೆ ಹಿಂಗಿದೆ, ಸೊ ನಿಮ್ದು ಮ್ಯಾನರಿಸಮ್ ನನಗೆ ಗೊತ್ತಾಗಬೇಕು ಆ್ಯಂಡ್ ನಿಮ್ಮ ಸ್ಟೈಲ್ ಕಾಣ್ಬೇಕು ನನ್ನ ಸಿನಿಮಾಲಿ. ನೀವು ಆ್ಯಕ್ಟಿಂಗ್ ಹೇಳ್ಕೊಡೋ ಡೈರೆಕ್ಟರ್ ಅಲ್ಲ? ಅಲ್ಲ ಅಲ್ಲ ಅಲ್ಲ, ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ನನಗೆ ಬರಲ್ಲ ಅಂತ ನನ್ನ ಭಾವನೆ. ನಂದು ಇಡೀ ಸಿನಿಮಾ ಇದರಲ್ಲಿ ಮಾಡಿರೋ 4-5 ಸಿನಿಮಾಲಿ ಧರ್ಮ ಕೀರ್ತಿರಾಜ್ಗೆ ಮಾತ್ರ ಆ್ಯಕ್ಟಿಂಗ್ ಹೇಳ್ಕೊಟ್ಟಿರೋದು ನಾನು. ಇನ್ಯಾರಿಗೂ ಆ್ಯಕ್ಟ್ ಮಾಡಿಲ್ಲ, ಯಾಕಂದ್ರೆ ಅವನು ನವಗ್ರಲ್ಲಿ ಡೆಬ್ಯೂ ಇದ್ದಿರೋದ್ರಿಂದ. ಮಿಕ್ಕಿದೆಲ್ಲ ಅವ್ರ ಸ್ಟೈಲ್ನೇ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಈಗ ನನ್ನ ಸಿನಿಮಾಲಿ ಹೌದು ನನಗೆ ದರ್ಶನ್ ಸ್ಟೈಲ್ ಬೇಕು, ಬಟ್ ದರ್ಶನ್ ಸ್ಟೈಲು ಸಾರಥಿಲಿ ಕೃಷ್ಣನಾಗಿ ಹೆಂಗೆ ಕಾಣ್ತಾನೆ, ಆ್ಯಂಡ್ ದರ್ಶನ್ ಫಸ್ಟ್ ಹಾಫಲ್ಲಿರೋ ಆಟೋ ಡ್ರೈವರ್ ಆಗಿ ಹೆಂಗೆ ಕಾಣ್ತಾನೆ. ಸೊ ಅವ್ರದ್ದು ಒಂದು ಇನ್ಪುಟ್ಟು ಇಲ್ಲ ಅವ್ರ ಅಬ್ಸರ್ವೇಷನಿಂದ ಅವ್ರದ್ದೇನೋ ಒಂದು ಸ್ಟೈಲ್ ಬರುತ್ತೆ. ನಂಗೆ ಅದು ಬೇಕು, ನಾನು ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಇಷ್ಟಪಡೋನು. ಆ್ಯಂಡ್ ಹೌದು, ಒಂದೊಂದು ಸಿನಿಮಾಲಿ ಒಂದೊಂದು ಥರ. ಈಗ ಫಾರ್ ಎಕ್ಸಾಂಪಲ್ ಸುದೀಪ್ ಅವರು ಇದರಲ್ಲಿ ಅದು ಸ್ವಾತಿ ಮುತ್ತುಲಿ ನಾವು ರೆಗ್ಯುಲರ್ ಆಗಿ ನೋಡೋ ಸುದೀಪ್ ಅಲ್ಲ, ಅದು ಕಂಪ್ಲೀಟ್ ಬೇರೆ ಸುದೀಪ್, ಆ ಕ್ಯಾರೆಕ್ಟರ್ ಅದು. ಸೊ ಆ ಥರ ಇಷ್ಟ ಆಗುತ್ತೆ ನನಗೆ. ಅವರು ಆ ಸಿನಿಮಾಗೆ ರಿಕ್ವೈರ್ಮೆಂಟ್ ಇದ್ದಂಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾಗ ಅದನ್ನ ನೋಡೋಕೆ ನಾನು ಐ ಎಂಜಾಯ್ ಆ್ಯಂಡ್ ಐ ಫೀಲ್ ಐ ಶುಡ್ ಕ್ಯಾಪ್ಚರ್ ದೋಸ್ ಥಿಂಗ್ಸ್ ಅಂತ ನಂಗೆ ಅನ್ಸುತ್ತೆ. ನನ್ನ ಪ್ರಶ್ನೆ ಏನು ಅಂದರೆ, ಈಗ ನಾವು ರಾಬರ್ಟ್ ಅಲ್ಲಿ, ಅಂದರೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಆ್ಯಂಡ್ ಐ ಥಿಂಕ್ ಇಟ್ ರೆಸನೇಟ್ಸ್, ಹಾಗಾಗಿನೇ ಅವ್ರು ಮಾಸ್ ಹೀರೋಸ್ ಆಗೋದು. ರಾಬರ್ಟ್ ಅಲ್ಲಿ ನಾನು ದರ್ಶನ್ ಅವರನ್ನ ನೋಡ್ತಾ ಇದ್ದಾರೆ ಆ್ಯಂಡ್ ಫಿಲಮ್ಸು ಅವ್ರಿಗಾಗಿ ಬರೆದಿರ್ತಾರೆ. ನನಗೆ ದರ್ಶನ್ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗಲ್ಲಿ ಅಂತ ಕಾಣಲ್ಲ, ಹೆಚ್ಚು ಕಾಣೋದೇ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಒಂದು ಇದೊಂದು ಎಲ್ಲೋ ಸ್ವಲ್ಪ ಈ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತಪ್ಪಾಯ್ತೇನೋ ಅಂತ ಅನ್ಸ್ಬೋದೇನೋ ಹೊರತು ಅದನ್ನು ಈಗ ರಾಬರ್ಟಲ್ಲಿ ನೋಡಿದ್ರು, ಕಾಟೇರಲ್ಲಿ ತೊಗೊಂಡ್ರು, ಯಾವುದ್ರಲ್ಲೇ ತೊಗೊಂಡ್ರು, ಒಡೆಯ, ಕ್ರಾಂತಿ ಯಾರೇ ತೊಗೊಂಡ್ರು, ದರ್ಶನ್ ಇಸ್ ನಾಟ್ ಮೇಕಿಂಗ್ ಎನಿ ಮಿಸ್ಟೇಕ್ ಅಂತಾನೆ ಅನ್ನಿಸ್ತಾ ಇರುತ್ತೆ. ಲೈಕ್ ವೈಸ್ ಸುದೀಪ್ ಅವರಾಗಲಿ, ಪುನೀತ್ ರಾಜ್ಕುಮಾರ್ ಯಾರಾದರೂ ಆಗಲಿ, ಅವ್ರುಗಳಲ್ಲಿ ನಮ್ಗೆ ಹೆಚ್ಚು ತಪ್ಪು ಕಾಣಿಸ್ತಾ ಇರಲ್ಲ. ಅದು ಆಬ್ವಿಯಸ್ಲಿ ಅವರೆಲ್ಲರೂ ಆಕ್ಟರ್ಸ್, ಒಳ್ಳೆ ಆಕ್ಟರ್ಸ್, ಹಾಗಾಗಿನೇ ಅದು. ಬಟ್ ಅಲ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನೋ ಫ್ಯಾಕ್ಟರ್ ಕೂಡ ಎಲ್ಲೋ ಪ್ಲೇ ಆಗ್ತಾ ಇರುತ್ತೆ ಅಂತ ನನಗನ್ಸುತ್ತೆ. ಹೌದು, ಅಂದರೆ ಈಗ ಇವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್, ಅವ್ರಿಗೆ ಗೊತ್ತು ಏನು ಈಗ ಈ ಥರದೊಂದು ಕ್ಯಾರೆಕ್ಟ್ರು ಡೈರೆಕ್ಟ್ರು ಅಂದ್ಕೊಂಡಿದ್ದಾರೆ ಅದನ್ನು ಪೋರ್ಟ್ರೇ ಮಾಡಬೇಕು ಅಂದಾಗ ಆ ಕ್ಯಾರೆಕ್ಟರ್ ಏನೇನು ನೋಡ್ತೀರಾ ಅಂತ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಆ್ಯಕ್ಟರ್ಗಳು ತಗೋತಾರೆ. ಏನೇನು ಬೇಕು ನಿಮಗೆ, ಏನು ಯಾವ ಥರ ಕಾಣಬೇಕು, ಅಪಿಯರೆನ್ಸ್ ವೈಸ್ ಆಗಿರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪುಷ್ಪಲ್ಲಿ ಅಲ್ಲು ಅರ್ಜುನ್ ಅವರು ಶೋಲ್ಡರಿಂಗ್ ಮಾಡ್ಕೊಳ್ಳೋದು ಅದು ಅವ್ರದ್ದೇ ಐಡಿಯಾ ಇರುತ್ತೆ. ಯೂಶಲಿ ಅದಿರುತ್ತೆ. ಈಗ KGF ಅಲ್ಲಿ ಯಶದಲ್ಲೂ ಅವ್ರದ್ದೊಂದು ಐಡಿಯಾ ಅದರಲ್ಲಿರುತ್ತೆ. ಈಗ ನಂದು ಸಾರಥಿಲಿ ದರ್ಶನ್ ಆಟೋ ಡ್ರೈವರ್ ಅಂದಾಗ ಅವನದೊಂದು ಐಡಿಯಾ ಇರುತ್ತೆ, ಅವ್ರು ಹಿಂಗೆ ನಿಲ್ಬೇಕು, ಅವರ ನಿಂತಾಗೆ ಒಂದು ಆಟೋ ಮೇಲೆ ಒಂದು ಇದು ಇಟ್ಕೊಂಡು ಏನೋ ಒಂದು ಸೀನಲ್ಲಿ ಆಟೋ ಪಕ್ಕದಲ್ಲಿ ನಿಂತ್ಕೊಳ್ಳಿದಾಗ ಅವ್ರು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರು ಎಲ್ಲೋ ನೋಡಿರೋದಾಗಿರ್ಬೋದು, ಇಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸ್ಟೈಲಲ್ಲಿ ನಿಂತರೆ ಜನಗಳಿಗೆ ನಾನು ಚೆನ್ನಾಗಿ ಕಾಣ್ತೀನಿ ಅನ್ನೋದು ಅವ್ರಿಗೂ ಒಂದು ನಂಬಿಕೆ ಇರುತ್ತೆ. ಸೊ ಆ ರೀತಿಲಿ ಅವ್ರು ಅದನ್ನ ಪೋರ್ಟ್ರೇ ಮಾಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ಅದನ್ನು ಹೇಳಿದ್ದಕ್ಕೆ. ಯಾಕಂದರೆ ನಾನು ಜನರಿಗೆ ಏನನ್ನು ತಲುಪಿಸ್ಬೇಕು ಅಂತಿದ್ದೀನಿ ಅಂದರೆ, ಇವರೆಲ್ಲರೂ ಸುಮ್ಮನೆ ಸ್ಟಾರ್ ಹೀರೋಗಳಾಗಿಲ್ಲ. ಕರೆಕ್ಟ್. ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು,
ಇಲ್ಲ ಇವರು ಲೋಕೇಶ್ ಕನಕರಾಜ ಇರ್ಬೋದೇನೋ ಅಥವಾ ಯಾರೋ ಒಬ್ರು ರೀಸೆಂಟಾಗಿ ರಜನಿಕಾಂತ್ ಅವ್ರ ಜೊತೆ ಕೆಲಸ ಮಾಡಿದವರು ಈಗಲೂ ಕೂಡ ಅವರು ಅದೇನು ಅಂತ ಈಗ ನೀವು ಹೇಳ್ದಂಗೆ ಆಟೋ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಂದರೆ ಅಷ್ಟನ್ನು ಕೇಳಿಸ್ಕೊಂಡು ಅವರೊಂದು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡ್ತಾರಂತೆ. ಹೇಗೆ ನಿಂತ್ಕೋಬೇಕು, ಏನು ಮಾಡಬೇಕು, ಅಲ್ಲಿ ಯಾವ ಜೆಸ್ಚರ್ ಮಾಡಬೇಕು. ಅಂದರೆ ರಜನಿಕಾಂತ್ ಅಟ್ ದಿಸ್ ಏಜ್ ಒಂದು ಫ್ರೇಮ್ ನಂಗೆ ಸಿಕ್ತು ಅಂದರೆ ಅದನ್ನು ವೇಸ್ಟಾಗಿ ಸುಮ್ಮನೆ ಅಂದರೆ ಓಕೆ ರೆಗ್ಯುಲರ್ ಆಗಿ ಏನೋ ಮಾಡ್ಕೊಂಡು ಹೋಗ್ತೀನಿ ಅಂತ ಬಿಡೋದೇ ಇಲ್ವಂತೆ. ಸೊ ನನಗದು ಅಂದರೆ ಆಡಿಯನ್ಸ್ ಆಗಿ ನಾವು ಕೆಲವೊಮ್ಮೆ ಇವ್ರು ಸ್ಟಾರ್ಸು ಅಂತ, ಬಟ್ ದೇ ಆರ್ ಆ್ಯಕ್ಟರ್ಸ್. ಎಕ್ಸಾಕ್ಟ್ಲಿ. ನನಗೆ ಇವರು ಮೊನ್ನೆ ಇನ್ನೊಬ್ರು ಹೇಳ್ತಾ ಇದ್ರು, ಅಂಬಿ ನಿನ್ಗೆ ವಯಸ್ಸಾಯಿತು ಅನ್ನಲ್ಲಿ ಅಂಬರೀಷ್ ಅವರು ಬೇರೆ ಆ್ಯಕ್ಟರ್ಸ್ ಅವ್ರ ಜೊತೆ ಯಾರು ನಡೆಸ್ತಾರೋ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಕೂತ್ ನೋಡ್ತಾ ಇದ್ರಂತೆ. ಸರ್ ಯಾಕೆ ಕೂತ್ ನೋಡ್ತಾ, ನೀನು ಬೇರೆ ಏನಾದ್ರು ಮಾಡಿಬಿಟ್ರೆ ಕರೆಕ್ಟ್ ನಾ ಚೆನ್ನಾಗಿ ಮಾಡ್ಬೇಕಲ್ಲ ಅಂತ. ಸೊ ಅವ್ರು ಹೇಳ್ತಾ ಇದ್ರು, ಇಲ್ಲ ಫೈಟರ್ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಇವ್ರಿಗೆ. ಹೌದು. ಆ್ಯಂಡ್ ಈವನ್ ಆ್ಯಕ್ಟಿಂಗ್ ಕ್ಲಾಸಲ್ಲೂ ಫ್ಯಾಕಲ್ಟಿಗಳಾಗಿರ್ಬೋದು ಇಲ್ಲ ಟೀಚರ್ಸ್ ಆಗಿರ್ಬೋದು ಅವ್ರು ಹೇಳೋದೇ ನೀವು ಮಿರರ್ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿ ಅಂತ. ಅಂದರೆ ನಿಮ್ದೊಂದು ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಈಗ ನನಗೆ ಬೀಯಿಂಗ್ ಅ ಡೈರೆಕ್ಟರ್ ನಾನು ಮಿರರ್ ಮುಂದೆ ಹೋಗೋದು ಬರೀ ಎರಡೇ ವಿಚಾರಕ್ಕೆ, ಒಂದು ಬ್ರಷ್ ಮಾಡೋದಕ್ಕೆ, ಇನ್ನೊಂದು ಕ್ರೀಮ್ ಗೀಮ್ ಹಚ್ಕೊಳ್ಳೋದಕ್ಕೆ ಅಷ್ಟಕ್ಕೆ. ಸೊ ಕ್ರೀಮ್ ಗೀಮ್ ಹಚ್ಕೋಬೇಕು, ಬ್ರಷ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ಮುಖ ಎಲ್ಲರೂ ನಂಗೆ ಗೊತ್ತು ಅದು. ಬಟ್ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಇವಾಗ ನೀವು ಹೇಳಿದಕ್ಕೆ ಹಿಂಗೆ ಅಂದ ಅದು ಹೆಂಗಿರುತ್ತೆ ಅಂತ ಎಕ್ಸ್ಪ್ರೆಷನ್ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಾನು ಮಿರರ್ ಮುಂದೆ ಅದು ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಆ್ಯಕ್ಟರ್ಸ್ ಅದನ್ನ ತುಂಬ ಮಾಡಿರ್ತಾರೆ. ಆ್ಯಂಡ್ ಅವ್ರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರೆ ನಾನು ಅಳ್ಬೇಕಾದ್ರೆ ಹಿಂಗೆ ಕಾಣ್ತೀನ, ನೆಕ್ಸ್ಟ್ ಟೈಮ್ ನಾನು ಈ ಥರ ಮಾಡಿದ್ರೆ ಹಿಂಗೆ ಕಾಣ್ಬೋದು ಅಂತ ಅವರು ಕ್ಯಾಲ್ಕುಲೇಟ್ ಮಾಡ್ಕೋತಾ ಇರ್ತಾರೆ. ರೈಟ್ ರೈಟ್. ಆ ವರ್ಕ್ ನಡೀತಾನೆ. ಅವ್ರಿಗೆಲ್ರಿಗೂ ಆಬ್ವಿಯಸ್ಲಿ ಇದು ಪ್ರೇಕ್ಷಕರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಕೇಳಿಸ್ಕೋಣ ಅಂತ. ದೇ ಆಲ್ ನೋ ಕ್ಯಾಮ್ರಾ ಆ್ಯಕ್ಟಿಂಗ್, ಯಾವ ಕ್ಯಾಮ್ರಾಗೆ, ಯಾವ ಲೆನ್ಸಿಗೆ, ಯಾವ ಶಾರ್ಟ್ಗೆ, ಯಾವ ಆ್ಯಂಗಲ್ಗೆ ಹೇಗೆ ಆ್ಯಕ್ಟ್ ಮಾಡಬೇಕು. ಹೌದು. ಮತ್ತೆ ಅವ್ರ ಪ್ರೊಫೈಲ್ ಹೆಂಗಿರುತ್ತೆ, ಅವ್ರದ್ದು ರೈಟ್ ಪ್ರೊಫೈಲ್ ಹೆಂಗಿರುತ್ತೆ, ಲೆಫ್ಟ್ ಪ್ರೊಫೈಲ್ ಹೆಂಗಿರುತ್ತೆ, ಟಾಪ್ ಆ್ಯಂಗಲ್ ಹೆಂಗಿರುತ್ತೆ, ಲೋ ಆ್ಯಂಗಲ್, ಎವ್ರಿಥಿಂಗ್ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಯಾವ ಆ್ಯಂಗಲಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅಳ್ಬೇಕಾದ್ರೆ ನಾನು ಯಾವ ಥರ ಮಾಡಿದ್ರೆ, ಈಗ ಮೋಸ್ಟ್ ಆಫ್ ದ ಟೈಮ್ ಎಲ್ರಿಗೂ ಅವ್ರು ಅಳ್ಬೇಕಾದ್ರೆ ಅವ್ರಿಗೆ ಹೆಂಗೆ ಕಾಣ್ತಾರೆ ಗೊತ್ತಿರಲ್ಲ. ಯಾಕಂದ್ರೆ ಯಾರು ಮಿರರ್ ನೋಡ್ಕೊಂಡು ಅಳಲ್ಲ, ನಾರ್ಮಲ್ ಜನಗಳನ್ನ ಹೇಳೋದು. ಸೊ ಒಬ್ಬೊಬ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಒಬ್ಬರು ಚೆನ್ನಾಗಿ ಅಳಲ್ಲ. ಸೊ ಆಕ್ಟರ್ಸ್ ಹಂಗೆ ಮಾಡಂಗಿಲ್ಲ. ಅವ್ರು ಚೆನ್ನಾಗಿ ಕಾಣ್ತಾರೆ ಅನ್ನೋ ತಾನೇ ಕಲ್ತಿರ್ಬೇಕು, ವಿಕಾರವಾಗಿ ಕಾಣಬಾರ್ದು ಅಂತ. ಅದು ಒಂದು ಒಳ್ಳೆ ಪಾಯಿಂಟ್. ಯಾಕಂದ್ರೆ ನಾನು ಇದನ್ನ ಹೇಳ್ತಾ ಇದ್ದೆ ಅವ್ರಿಗೆ, ದರ್ಶನ್ ಅವ್ರಿಗೆ, ರಾಬರ್ಟ್ ಅಲ್ಲಿ ಅದು ಇಟ್ಸ್ ಅ ವೆರಿ ನೈಸ್ ಕಮರ್ಷಿಯಲ್ ಫಿಲ್ಮ್. ಅದೆಲ್ಲದ್ರೆ ನಂಗೆ ಒಂದು ಸೀನ್ ಮಾತ್ರ ತುಂಬಾ ಹೈಲೈಟು, ನನಗೆ ಇಷ್ಟವಾದ್ದು ಯಾವುದು ಅಂದ್ರೆ ಮಗನ ಜೊತೆ ಒಂದು ಗುಡಿಯ ಮುಂದೆನೋ ಏನೋ ಕೂತು ಮಾತಾಡ್ತಾರೆ ನೋಡಿ, ನಂಗೆ ಮತ್ತೆ ಊಸ್ಕೊಂಡು ಬರ್ತಾರೆ. ಏನು ಅಂದ್ರೆ ಅಂತ ಆಜಾನುಬಾಹು ದರ್ಶನ್ ಇನ್ನೋಸೆಂಟ್ ಆದಾಗ, ವಲ್ನರಬಲ್ ಆದಾಗ, ಅಥವಾ ಒಂದು ಕಣ್ಣೀರನ್ನು ಸುರಿಸಿದಾಗ ಅದಿನ್ನೂ ಎಲಿವೇಟ್ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಲೈಕ್ ವೈಸ್ ದರ್ಶನ್ ಅವರಲ್ಲಿ ಅವರ ಆ್ಯಕ್ಟಿಂಗಲ್ಲಿ ಯಾವ ಆಸ್ಪೆಕ್ಟ್ ನಿಮಗೆ ದರ್ಶನ್ ಇದನ್ನು ಸೂಪರ್ ಆಗಿ ಮಾಡ್ತಾರೆ ಅಂತ ಅನ್ಸುತ್ತೆ? ದರ್ಶನ್ ಐ ಥಿಂಕ್ ನನಗೆ ತುಂಬ ಇಷ್ಟ ಒಂದು ಎಮೋಷನ್ ಆ್ಯಂಡ್ ಕಾಮಿಡಿ ಸೆನ್ಸ್. ಭಯಂಕರವಾಗಿದೆ ಅವ್ನ ಕಾಮಿಡಿ ಟೈಮಿಂಗ್ ಅಂತೂ. ಆ್ಯಂಡ್ ನನಗೆ ಆ ಥರ ತುಂಬ ಇಷ್ಟ ಆಗೋದಂದ್ರೆ ಅಮಿತಾಬ್ ಬಚ್ಚನ್ ಬಿಟ್ಟರೆ ನೆಕ್ಸ್ಟ್ ದರ್ಶನ್. ಯಾಕಂದ್ರೆ ಆ ಇಟ್ಟು ಪರ್ಸ್ನಾಲಿಟಿ ಇಟ್ಕೊಂಡು ಜನಗಳಿಗೆ ನಗ್ಸೋದಿದೆ ಗೊತ್ತಾ, ತುಂಬ ಟಫೆಸ್ಟ್ ಜಾಬ್ ಆ್ಯಕ್ಟರ್ಗಳಿಗೆ, ಜನಗಳಿಗೆ ಆಡಿಯನ್ಸ್ನ ನಗ್ಸೋದು. ಸೊ ಆ ಟೈಮಿಂಗ್ ದರ್ಶನಕ್ಕೆ ತುಂಬ ಬರೀ ಮಾಸ್ ಡೈಲಾಗ್ಗಳು ಹೊಡಿಯೋದಕ್ಕಿಂತನೂ ಒಂದು ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ. ನಿಜ. ಈ ಅನಾಥರಲ್ಲಿ ಐ ಥಿಂಕ್ ದೇರ್ ಆರ್ ಅ ಫ್ಯೂ ಸೆಗ್ಮೆಂಟ್ಸ್. ಅದೇ ಪಾಪ ಈಗ ಅಂದರೆ ಈಗ ಅಲ್ಲಲ್ಲಿ ಬರಬಹುದು, ಬಟ್ ಇವರ ಸ್ಟೇಚರ್ಗೆ, ಆ ಮಾಸ್ ಸ್ಟಾರ್ ಅನ್ನೋ ಸ್ಟೇಚರ್ಗೆ ಒಂದು ಫುಲ್ ಲೆಂತ್ ಕಾಮಿಡಿಯನ್ನ ಮಾಡೋದು ಈಗ ಕಷ್ಟವೇನೋ ಅಲ್ಲ? ಹೌದು. ಇಲ್ಲ ಮಾಡ್ಬೋದು, ಅಂದ್ರೆ ಆತರ ಸಿಗ್ಬೇಕು. ಇಲ್ಲ ಆಕ್ಚುಲಿ ನೀವೊಂದು ಮಾಡೋದಿದೆಯಲ್ಲ 2026ರಲ್ಲಿ, ದಯವಿಟ್ಟು ಅದರಲ್ಲಿ ಕಾಮಿಡಿನ ಹೇಗಾದ್ರೂ ತರಲಿಕ್ಕೆ ಆಗತ್ತಾ ನೋಡ್ಬೇಕು. ಇಲ್ಲ, ಐ ಕೀಪ್ ದಿಸ್ ಥಿಂಗ್ ಇನ್ ಮೈ ಮೈಂಡ್. ಬಿಕಾಸ್ ತುಂಬ ದಿನ ಆಯ್ತು ನಾವು ನೋಡಿ, ಅಂದ್ರೆ ಅಲ್ಲಲ್ಲಿ ನೋಡ್ತೀವಿ ಕೆಲವು ಸೀನ್ಗಳಲ್ಲಿ, ಕೆಲವು ಜೆಸ್ಚರ್ಸ್ ಅಲ್ಲಿ ಅಂಡ್ ಆಲ್ ಆಫ್ ದಟ್, ಬಟ್ ಒಂದು ಸೀನ್, ಒಂದು ಕಾಮಿಕಲ್ ಸೀನ್ ಅನ್ನ ದರ್ಶನ್ ಅವ್ರನ್ನ ಇಟ್ಕೊಂಡು ಮಾಡಿದ್ದು. ಹೌದು, ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ನಾವು ಬುಲ್ಬುಲ್ ಸಿನಿಮಾ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು ಸೀನ್ ಬರುತ್ತೆ. ಅಂದರೆ ಹೀರೋಯಿನ್ನ ಊರಿಗೆ ಕಳಿಸದೇ ಇರೋದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಪ್ಲ್ಯಾನ್ ಮಾಡ್ಬೇಕಾದ್ರೆ ಒಂದು ಸೀನು, ಒಂದು ಲೆಂತಿ ಡೈಲಾಗ್. ಅದರಲ್ಲಿ ನಮ್ಮ ಶರಣ್ ಸರ್ ಇರ್ತಾರೆ, ಚಿಕ್ಕಣ್ಣ ಎಲ್ಲರೂ ಇರ್ತಾರೆ. ಒಂದು ಲೆಂತಿ ಶಾರ್ಟ್ ಇಟ್ಟಿದ್ರು ನಮ್ಮ MD ಶ್ರೀಧರ್, ಇಟ್ಬಿಟ್ಟು ಪರ್ಫಾರ್ಮ್ ಮಾಡೋದಕ್ಕೆ. ಸರಿ, ಅಲ್ಲಿವರೆಗೂ ದರ್ಶನ್ ಆರಾಮಾಗಿ ಮಾತಾಡ್ತಿದ್ದ. ಆ್ಯಕ್ಚುಲಿ ತೋಟದಲ್ಲಿ ಏನೋ ಒಂದು ಕುದುರೆದು ಏನೋ ಒಂದು ಇಶ್ಯೂ ಆಗೋಗಿತ್ತು, ಅಲ್ಲಿ ಹುಷಾರಿಲ್ವೋ ಆ ಥರ ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟಿದ್ದ. ಸರಿ, ನಾನು ಅದೆಲ್ಲ ಫೋನಲ್ಲೆಲ್ಲ ಅವನ್ನೆಲ್ಲ ಮಾತಾಡೋದೆಲ್ಲ ಕೇಳಿದೆ. ಬಂದು ನಾನು MD ಶ್ರೀಧರ್ ಹೇಳಿದೆ, ಸರ್ ಮೋಸ್ಟ್ಲಿ ಈ ಸೀನ್ನ ನಾವು ಈಗ ಶೂಟ್ ಮಾಡೋಣ, ರೀಶೂಟ್ ಮಾಡಬೇಕಾಗುತ್ತೆ. ಯಾಕಂದರೆ ದರ್ಶನ್ ಮೈಂಡ್ ಸೆಟ್ಟು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ, ಕುದುರೆಗೇನೋ ಹುಷಾರಿಲ್ಲ ಅಂತ ಹಂಗೆ ಹಿಂಗೆ. ಹೌದಾ ಸರ್, ಓಕೆ ಸರಿ ಸರ್ ನೋಡೋಣ, ಅಕಸ್ಮಾತ್ ಬಂದಿಲ್ಲ ಅಂದರೆ ಮಾಡೋಣ ಬಿಡಿ ದಿನಾಕರ್ ಅಂತ ಹೇಳಿದ್ರು.
ಸರಿ ಆಯಿತು, ಬಂದ ಸ್ಪಾಟ್ಗೆ ಬಂದಾಗಲೂ ಒಂದು ಸ್ವಲ್ಪ ಸೀರಿಯಸ್ ಆಗಿದ್ದ, ಎಲ್ಲ ಹಿಂಗೆ ನೋಡಿದೆ, ಎಲ್ಲ ಆಯಿತು. ಸೀನ್ ಪೇಪರ್ ಕೋ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಆಯಿತು. ಇವನು ಎಲ್ಲ ಲೈನ್ ಎಲ್ಲ ನೋಡ್ಕೊಂಡು ರೆಡಿನಾ, ರೆಡಿ, ಓಕೆ ಒಂದು ಮಾನಿಟ್ರ್ ನೋಡೋಣ ಅಂತ ಹೇಳಿದ್ವಿ. ಮಾನಿಟ್ರಾ, ಓಕೆ ಅಂದ್ಬಿಟ್ಟು ಹಿಂಗೆಲ್ಲ ಆಗಿ ಪ್ರಿಪೇರ್ ಆಗಿ ನಿಂತ್ಕೊಂಡ. ಶ್ರೀಧರ್ ಸರ್ ಆ್ಯಕ್ಷನ್ ಅಂದರು, ಟಕ್ ಅಂತ ಕಂಪ್ಲೀಟ್ ಬೇರೆ ದರ್ಶನ್ ನೋಡೋಕೆ ಸ್ಟಾರ್ಟ್ ಮಾಡ್ರಿ ನಾವು. ಅವ್ನಿಗೆ ಪಾಪ ತಲೆಲ್ಲ ಡಿಸ್ಟರ್ಬೆನ್ಸ್ ಇದೆ, ಅವ್ನ ಕುದುರೆಗೆ ಹುಷಾರಿಲ್ಲ ಅನ್ನೋದಿದೆ, ಏನೂ ತೋರಿಸ್ಕೊಂಡಿಲ್ಲ. ಆ ಕ್ಯಾರೆಕ್ಟರ್ ಹೆಂಗೆ ಮಾಡಬೇಕು ಒಂದೇ ಟೇಕ್ ಹೋಗೋಯ್ತು ಅದು. ಅಂದರೆ ಆ್ಯಕ್ಟರ್ಸ್ ಹತ್ರ ಇರಬೇಕು ಅಂತ ಅನ್ಸುತ್ತೆ ಪಾಪ ಅವ್ರಿಗೆ. ಅವ್ರದ್ದೆಲ್ಲ ಅವ್ರ ಪರ್ಸನಲ್ ಲೈಫ್ನೇ ಸೈಡಿಗೆ ಇಟ್ಟು ಆ ಕ್ಯಾರೆಕ್ಟರ್ ಒಳಗೆ ಬರಬೇಕು, ಆ ಕ್ಯಾರೆಕ್ಟರ್ನೇ ತಲೆಯಲ್ಲಿ ಇಟ್ಕೋಬೇಕು, ಆ ಕ್ಯಾರೆಕ್ಟೇ ಪ್ರೊಜೆಕ್ಟ್ ಮಾಡ್ತಾ ಇರಬೇಕು ಅನ್ನೋದು. ಅವ್ರು ಅದ್ರ ಬಗ್ಗೆ ಏನೋ ತುಂಬ ಪ್ರೊಫೌಂಡ್ ಆಗಿ ಅಂತ ಹೇಳಿದ್ರು. ಏನು ಅಂದರೆ, ಸರ್ ನಾವು ಆ್ಯಕ್ಟರ್ಸು ನಮ್ಮ ಬ್ರೈನನ್ನು ಎಷ್ಟು ಸ್ಟ್ರೆಸ್ಗೆ ಹಾಕ್ತೀವಿ ಅಂದರೆ, ನಾವು ಬ್ರೈನನ್ನೇ ಮ್ಯಾನಿಪುಲೇಟ್ ಮಾಡ್ತೀವಿ. ಯಾಕಂದ್ರೆ ನನಗಲ್ಲಿ ಏನೋ ಒಂದು ಜಗಳ ಆಡ್ಕೊಂಡು ಬಂದಿರ್ತೀನಿ ಅಥವಾ ದುಃಖಕರ ಸಂಗೀತ ಇರುತ್ತೆ, ಇಲ್ಲಿ ಕಾಮಿಡಿ ಸೀನ್ ಇರ್ತಾರೆ. ಎಕ್ಸಾಕ್ಟ್ಲಿ. ಸೊ ಬ್ರೈನನ್ನೇ ನಾವು ಮ್ಯಾನಿಪುಲೇಟ್ ಮಾಡಬೇಕಾಗುತ್ತೆ ಆ್ಯಕ್ಟರ್ಸು ಅನ್ನೋ ಥರ. ಈಗ ವೆನ್ ಯು ವರ್ಕ್ ವಿತ್ ದರ್ಶನ್, ಈಗ ನೀವು ಲೈಕ್ ಯು ಟ್ರೀಟ್ ಹಿಮ್ ಲೈಕ್ ಎನಿ ಅದರ್ ಆಕ್ಟರ್. ನೀವು ಬರೀ ಅವ್ರಿಗೆ ಒಂದು ಇನ್ಪುಟ್ ಅನ್ನ ಕೊಡ್ತೀರಾ, ಆ ಸೀನ್ ಏನಿದೆ ಅಂತ, ಅಂಡ್ ದಿ ರೆಸ್ಟ್ ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಹೌದೌದು. ಅಂದರೆ ಸೀನ್ ನೋಡ್ಕೋತಾರೆ. ಆ್ಯಂಡ್ ಅಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕಾದ ವಿಚಾರ ಅಂದರೆ ದರ್ಶನ್ದ ಮೆಮೊರಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್. ಅಂದರೆ ನಾವು ಸೀನ್ ಕೊಡ್ತೀವಿ ತುಂಬ, ನಾನು ಅಷ್ಟೇ, ನಂದು ಎಲ್ಲ ಆ್ಯಕ್ಟರ್ಸ್ಗೂ ಅಷ್ಟೇ, ಸೀನ್ ಕೊಟ್ಟಾಗ ಇಲ್ಲಿ ಹೆಂಗಿದೆ ಅದೇ ಆರ್ಡ್ರಲ್ಲಿ ಹೇಳಬೇಕು ಡೈಲಾಗ್ಸು ಅಂತ ನಾನು ಯಾವತ್ತೂ ಕಂಪೇಲ್ ಮಾಡಲ್ಲ. ಹಿಂಗೆ ನಿಮ್ಗೆ ಹೆಂಗೆ ಇಷ್ಟ ನಿಮ್ಮ ಸ್ಟೈಲಲ್ಲಿ ಬೇಕು ನನಗೆ. ಈ ಕ್ಯಾರೆಕ್ಟರ್ ಈ ಥರ ಇರುತ್ತೆ, ಆ ಕ್ಯಾರೆಕ್ಟರ್ದು ಸ್ಟೈಲ್ ಹಿಂಗೆ, ಇದ್ರ ಜೊತೆ ನಿಮ್ಮ ಸ್ಟೈಲ್ ಏನು ಹಾಕ್ತೀರಾ, ನಿಮ್ದೇನು ಇನ್ಪುಟ್ ಹಾಕ್ಬಿಟ್ಟು ನೀವು ಪ್ರೊಜೆಕ್ಟ್ ಮಾಡ್ತೀರಾ ಅಂತ ಅದು ಮಾಡಿದಾಗ ಮಾನಿಟ್ರಲ್ಲಿ ಅದು ನೋಡಿ ಆಯಿತು, ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದೊಂಚೂರು ಕರೆಕ್ಷನ್ ಅಷ್ಟೇ ಹೇಳೋದು. ಸೊ ಆ ಥರ ಅದನ್ನು ಅಬ್ಸರ್ವ್ ಮಾಡ್ತೀನಿ ನಾನು ಆ್ಯಕ್ಟರ್ಗಳಲ್ಲಿ. ಮೋಸ್ಟ್ ಆಫ್ ದ ಟೈಮ್ ನಾನು ಎಲ್ಲ ಸಿನಿಮಾಲು ಲಕ್ಕಿಲಿ ಎಲ್ಲರೂ ಒಳ್ಳೆ ಆ್ಯಕ್ಟರ್ಗಳು ಸಿಕ್ಕಿರೋದ್ರಿಂದ ನಾನು ಜಾಸ್ತಿ ಯಾರಿಗೂ ಆ್ಯಕ್ಟ್ ಮಾಡಿ ತೋರಿಸ್ಬೇಕಾಗೋ ರಿಕ್ವೈರ್ಮೆಂಟ್ ಏನೂ ಬಂದಿಲ್ಲ. ಸೊ ಅವರೇ ಅದನ್ನ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಶೋರ್. ಮೆಜೆಸ್ಟಿಕ್ ಸಕ್ಸಸ್ ಅಂತ ಗೊತ್ತಾದ ದಿನ ನಿಮ್ಮ ಫ್ಯಾಮಿಲಿಯಲ್ಲಿ ವಾಟ್ ವಾಸ್ ದಿ ಮೂಡ್ ಲೈಕ್? ಆ್ಯಕ್ಚುಲಿ ಮೆಜೆಸ್ಟಿಕ್ಕು ರಿಲೀಸ್ ಬಿಫೋರ್ ಐ ಥಿಂಕ್ ಒಂದು 2 weeks ಬಿಫೋರು ನಾವು ಸಿನಿಮಾ ನೋಡಿದ್ವಿ. ಆ್ಯಕ್ಚುಲಿ ತಾಯಿಯವರು ನೋಡಿದ್ರು, ನಮ್ಮ ತಾಯಿನೂ ನೋಡಿದ್ರು. ನಮ್ಮ ತಾಯಿಗೆ ಸೂಪರ್ ಸಿನಿಮಾ ಇದು, ಎಕ್ಸ್ಟ್ರಾರ್ಡಿನರಿ ಸಿನಿಮಾ, ನನ್ನ ಮಗ ಅದ್ಭುತವಾಗಿ ಮಾಡಿದ್ದಾನೆ ಅಂತ. ಬಟ್ ನನಗೆ ಕೇಳಿದಾಗ ನಾನು ತರುಣ್ ಇಬ್ಬರು ಪಕ್ಕದಲ್ಲೇ ಕೂತ್ಕೊಂಡು ಆ ಸಿನಿಮಾ ನೋಡಿದ್ದು. ಸ್ವಲ್ಪ ಅನಿಸ್ತು ಏನೋ ಇದೆ, ಏನೋ ಸ್ಟೋರಿ ವೈಸ್ ಏನೋ ಮಿಸ್ಸಿಂಗ್ ಆಗ್ತಾ ಇದೆ, ಏನೋ ಕನೆಕ್ಷನ್ಸ್ ಎಲ್ಲೋ ಕಟ್ ಆಗ್ತಾ ಇದೆ, ಲಾಜಿಕ್ಸ್ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ನನಗೊಂಚೂರು ಅನಿಸಿತು. ಸಿನಿಮಾ ನೋಡ್ಕೊಂಡು ಹೋಗ್ಬೇಕಾದ್ರೆ ನಾನು ದರ್ಶನ್ ನಮ್ಮ ಹೇಳಿದ್ಮೇಲೆ ನೀನು ಹೇಳೋ ನಿನಗೇನು ಅನಿಸ್ತು ಅಂದ್ರೆ, ನೋಡೋ ನೀನು ಸೂಪರಾಗಿ ಆ್ಯಕ್ಟ್ ಮಾಡಿದ್ಯಾ, ನೀನೊಬ್ಬ ಆ್ಯಕ್ಟ್ರಾಗಿ ಪ್ರೂವ್ ಅಂತೂ ಮಾಡ್ಕೋತೀಯ, ನಿನಗೆ ಪೊಟೆನ್ಷಿಯಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಸಿನಿಮಾ ನಂಗೆ ಯಾಕೋ ಡೌಟ್, ಎಲ್ಲೋ ಮಿಸ್ ಹೊಡಿಯುತ್ತೆ, ಇದು ಒಂದು 50 ದಿನಕ್ಕೆ ಓಡ್ಬೋದೇನೋ ಅಷ್ಟೇ ಈ ಸಿನಿಮಾ ಅಂತ ಹೇಳಿದೆ. ಹೌದಾ ಹಂಗಂತ ಹಿಂಗೆ ನಾವು ಏನಿಲ್ಲ, ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಈ ಸಿನಿಮಾ 100% ಹಿಟ್ಟಾಗುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಬಟ್ ಅದಾದಮೇಲೆ ನಾನು ಗೌರಿ ಸರ್ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡ್ತಿದ್ದೆ. ನಾವು ಮೈಸೂರಲ್ಲಿ ಇದ್ವಿ ಶೂಟಿಂಗಲ್ಲಿ. ಸೊ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದಾಗ ನನಗೆ ಗೌರಿ ಸರ್ ಅಂದರು, ಏನು ರೀ ದಿನಕರ್ ನಿಮ್ಮ ಅಣ್ಣನ ಸಿನಿಮಾ ಸೂಪರ್ ಹಿಟ್ ಅಂತೆ ಅಂದರು. ನಾನು ಮರ್ತು ಹೋಗ್ಬಿಟ್ಟಿದೆ ಆ ಸಿನಿಮಾ ಇವತ್ತು ರಿಲೀಸು ಅಂತ. ಹೌದಾ, ನಾವು ನೋಡಿದ್ದು ಯಾವ ಸಿನಿಮಾ ಮತ್ತು ಜನ ಯಾವುದು, ನಮ್ಮ ಜಡ್ಜ್ಮೆಂಟ್ ಮಿಸ್ ಹೊಡಿತಾ ಅಂದ್ಬಿಟ್ಟು ಅವತ್ತು ಸಾಯಂಕಾಲ ಪ್ಯಾಕಪ್ ಆಗಿದ್ದ ತಕ್ಷಣವೇ ಇಮಿಡಿಯೇಟ್ ನಾನು ಒಪೆರಾ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. 7:30 ಶೋ, 6 o'clock ಪ್ಯಾಕಪ್ ಆಯಿತು. ನಾವು ವಾಪಸ್ ರೂಮ್ಗೆಲ್ಲ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ 7:30 ಶೋಗೆ ನಾನು ಹೇಳ್ಬಿಟ್ಟು ಒಂದು ಟಿಕೆಟ್ ತೆಗೆಸಿಟ್ಟು ಹೋಗಿ ಸಿನಿಮಾ ನೋಡಿದೆ. ಆ್ಯಕ್ಚುಲಿ ಬೇರೆದೇ ಸಿನಿಮಾ ಅನಿಸ್ಬಿಡ್ತು. ಅಂದರೆ ನಾವು ಫಸ್ಟ್ ನೋಡಿದಾಗ ಸ್ಟ್ರೇಟ್ ನರೇಷನ್ ಇತ್ತು, ಆಮೇಲಿಂದ ನಾಗೇಂದ್ರ ಅರಸ್ ಅದಕ್ಕೆ ಎಡಿಟ್ರು. ಆ್ಯಂಡ್ ಲೆಂತ್ ವೈಸೂ ಅಷ್ಟೇ 2 hours 40 minutes ಏನೋ ಇತ್ತು. ಆಮೇಲಿಂದ ಅದನ್ನ 2 hours 20 minutesಗೋ 25 minutesಗೋ ರೆಡ್ಯೂಸ್ ಮಾಡೋದು. ಆಲ್ಮೋಸ್ಟ್ 15 minutes ಎಡಿಟ್ ಮಾಡಿ ಸ್ವಲ್ಪ ಆರ್ಡ್ರ್ ಮುಂದೆ ಹಿಂದೆ ಮಾಡಿದ್ರು. ಬೇರೆದೇ ಸಿನಿಮಾ ಅನ್ಸ್ಬಿಡ್ತು ನನಗೆ ಅವಾಗ. ಅದು ಇವನ್ ಒಂದು ಲರ್ನಿಂಗ್ ಪ್ರೋಸೆಸ್ಸು. ಹೆಂಗೆ ಅಂದರೆ ಒಂದು ಸಿನಿಮಾನ ಹಿಂಗೆ ಹೇಳಿದ್ರೆ ಜನಗಳಿಗೆ ಹೆಂಗೆ ತಲುಪುತ್ತೆ, ಒಂದು ಸಿನಿಮಾನ ಹಿಂಗೆ ಹೇಳಿದ್ರೆ ಹೆಂಗೆ ತಲುಪುತ್ತೆ ಅನ್ನೋದೊಂದು ಅರ್ಥ ಆಯಿತು. ಅದಂದರೆ ಎಡಿಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಆ ಸಿನಿಮಾ ನೋಡಿದಾಗ ಅದ್ರ ಅರ್ಥ ಆಯಿತು. ಅದಾದಮೇಲೆ ರೆಸ್ಟ್ ಈಸ್ ಹಿಸ್ಟ್ರಿ, ಸೂಪರ್ ಡೂಪರ್ ಇಟ್ಟು. ಆ್ಯಂಡ್ ದರ್ಶನ್ನ ಒಬ್ಬ ಆ್ಯಕ್ಟ್ರಾಗಿ ಅಕ್ಸೆಪ್ಟ್ ಮಾಡಿಬಿಟ್ರು. ಆ್ಯಂಡ್ ಮೆಜೆಸ್ಟಿಕ್ ಮುಹೂರ್ತದ ದಿನವೇ ದರ್ಶನ್ಗೆ 2 ಸಿನಿಮಾ ಸಿಕ್ಬಿಟ್ಟಿತ್ತು, ಒಂದು ಧ್ರುವ ಆ್ಯಂಡ್ ಕರಿಯ. ಸೊ ನೆಕ್ಸ್ಟ್ ಏನಪ್ಪ ನಾವು ಯೋಚನೆ ಮಾಡೋ ಸಿಚುವೇಶನ್ನೇ ಕ್ರಿಯೇಟ್ ಆಗಿಲ್ಲ. ಆ್ಯಕ್ಚುಲಿ ಹೌದು, ಕರೆಕ್ಟು. ಮಗನ ಸಕ್ಸಸ್ಸು ಅಣ್ಣನ ಸಕ್ಸಸ್ಸು ಒಂದು, ಬಟ್
ಮನೆಯ ಪರಿಸ್ಥಿತಿಯ ಬಗ್ಗೆನೂ ಸ್ವಲ್ಪ ನಾವೀಗ ಸುಧಾರಿಸ್ಕೋಬಹುದೇನೋ ಅನ್ನೋ ಒಂದು ನಂಬಿಕೆ. ಅಂದ್ರೆ ಏನಾಗ್ತಿತ್ತು ಅಂದ್ರೆ ಆ ಟೈಮಲ್ಲಿ ಮೆಜೆಸ್ಟಿಕ್ ದರ್ಶನ್ಗೆ ಆಫರ್ ಬಂದಾಗ ದರ್ಶನ್ಗೆ ಅದೇ ಟೈಮಲ್ಲಿ ಒಂದು ಮೆಗಾ ಸೀರಿಯಲ್ದು ಆಸ್ ಎ ಹೀರೋ ಆಫರ್ ಬಂದಿತ್ತು. ಸೊ ಹೆಂಗಿತ್ತು ಅಂದರೆ ಪರಿಸ್ಥಿತಿ ಮನೇಲಿ ನಾನು ನಮ್ಮಮ್ಮ ಆ್ಯಂಡ್ ದರ್ಶನ್ ನಾವಾಗ JP ನಗರ್ 6th ಫೇಸಲ್ಲಿ ಒಂದು ಚಿಕ್ಕ ಸಿಂಗಲ್ ಬೆಡ್ರೂಮ್ ಮನೇನ ಲೀಸ್ಗೆ ಹಾಕೊಂಡು ಅಲ್ಲಿದ್ವಿ. ಅಂದರೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಮೈಸೂರು ಮನೇನ ಲೀಸ್ಗೆ ಹಾಕಿ ಅದೇ ದುಡ್ಡನ್ನ ಇಲ್ಲಿ ಲೀಸ್ಗೆ ಹಾಕೊಂಡ್ರೆ ಮನೇಲಿ ಗಂಜಿ ಕುಡಿದ್ರೂ ಪರವಾಗಿಲ್ಲ, ಇರೋಕ್ಕೊಂದು ಸೂರು ಇರುತ್ತೆ ಅಂದ್ಬಿಟ್ಟು ಲೀಸ್ ಹಾಕೋಣ ಅಂತ ಬಂದಿದ್ವಿ ಅಲ್ಲಿ. ಆ ಟೈಮಲ್ಲಿ ಹೆಂಗೆ ಅಂದರೆ ಈವನ್ ಮೈಸೂರು ಮನೆ ಬೇರೆ ಬ್ಯಾಂಕಲ್ಲಿ ಪ್ಲಡ್ಜ್ ಮಾಡಿದ್ವಿ ನಮ್ಮ ಅಕ್ಕನ ಮದುವೆಗೆ ಅಂತ. ಸೊ ಅದನ್ನು ದರ್ಶನಿಗೆ ಬಿಡಿಸ್ಕೊಡ್ಬೇಕಾಗಿತ್ತು. ಬಿಡಿಸ್ಕೊಡ್ತೀನಿ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದ, ನಾನು ನಂಬ್ಕೊಂಡು ಬಾವ ನಾನು ಬಿಡಿಸ್ಕೊಡ್ತೀನಿ ಅಂತ. ಸೊ ಅದೊಂದು ಅವ್ನ ತಲೆಯಲ್ಲಿತ್ತು. ಆ ಟೈಮಲ್ಲಿ ಈ ಸೀರಿಯಲು ಇತ್ತು, ಸಿನಿಮಾ ಇತ್ತು. ಯಾವ್ದು ತಗೊಳ್ಳಿ ನಾನು? ಸೀರಿಯಲ್ ಆದರೆ ತಿಂಗಳಿಗೊಂದು 20-25 ಸಾವಿರ ಕನ್ಫರ್ಮ್. 10 ದಿನ ಶೂಟಿಂಗ್ ಇರುತ್ತೆ, ದಿನಕ್ಕೆ 1,500 2,000 ಏನು ಕೊಡ್ತಾರೆ. ಸೊ ಇಷ್ಟು ದುಡ್ಡಲ್ಲಿ ಊಟಕ್ಕೆ ಒಂದಿಷ್ಟು ಇಟ್ಕೊಂಡು ಮಂತ್ಲಿ EMI ಬ್ಯಾಂಕ್ಗೆ ಕಟ್ಟೋದಕ್ಕೆಲ್ಲ ಇದಿತ್ತು. ಅಕಸ್ಮಾತ್ ಇದಿಲ್ಲ, ಸಿನಿಮಾ ತೊಗೊಂಡ್ರೆ ಒಂದು ಅವಕಾಶ, ಸಿನಿಮಾ ಪೇಮೆಂಟ್ ಫಸ್ಟ್ ಕಮ್ಮಿ ಸಿಗುತ್ತೆ. ಫಸ್ಟ್ ಸಿನಿಮಾಲಿ ಪೇಮೆಂಟೇ ಇರಲ್ಲ, ಬಟ್ ಏನಂದರೆ ಒಂದು ಹೀರೋ ಅನ್ನೋ ಒಂದು ಪಟ್ಟ ಸಿಗುತ್ತೆ ಆ ಸಿನಿಮಾ ವರ್ಕ್ ಆದರೆ. ಸೊ ಏನು ಮಾಡೋದು ಅಂತಿದ್ದಾಗ ಆವಾಗ ಇಲ್ಲಮ್ಮ ನಾನು ಸೀರಿಯಲ್ಗೆ ಹೋಗ್ಬಿಡ್ತೀನಿ ಅಂತ ದರ್ಶನ್ ಒಂದು ಪಾಯಿಂಟಲ್ಲಿ ಹೇಳ್ದ. ನಮ್ಮಮ್ಮ ಅಂದರು ಬೇಡ ಕಣೋ, ನಮಗಂತೂ ಪರಿಸ್ಥಿತಿ ಇಲ್ಲ, ನಾವು ಅಷ್ಟು ಚೆನ್ನಾಗಿಲ್ಲ, ನಿನಗೆ ದುಡ್ಡು ಹಾಕಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಿನ್ನ ಹೀರೋ ಮಾಡೋದಕ್ಕೆ. ಯಾರೋ ಬಂದಿದ್ದಾರೆ ಮಾಡು, ಈಗ ಮತ್ತೆ ನಾನು ಬ್ಯಾಂಕ್ದು EMIದೆಲ್ಲ ಏನು ಮಾಡೋದಮ್ಮ ಅಂತ ಹೇಳಿದಾಗ ನಮ್ಮಮ್ಮ ಒಂದೇ ಮಾತಾಡಿದ್ರು, ನೋಡಿ ನಿಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು ಒಡವೆಗಳಿದ್ದಾವೆ, ಒಂದೊಂದಷ್ಟು ಬ್ಯಾಂಕಲ್ಲಿ ಇಡ್ತೀನಿ, EMI ಕಟ್ಕೊಂಡು ಹೋಗ್ತೀನಿ, ನೀನು ಚೆನ್ನಾಗಾಯ್ತು ಅಂದರೆ ನೀನು ಬಿಡಿಸ್ಕೊಡ್ತೀಯ ತಾನೆ ಅಂತ ನಮ್ಮಮ್ಮ ಆ ಧೈರ್ಯ ಕೊಟ್ಬಿಟ್ಟು ಮಾಡಿದ್ರು. ಸೊ ದರ್ಶನ್ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಆದಾಗ. ಲವ್ಲಿ ಲವ್ಲಿ. ಸೊ ಈಗ ನೀವು ಐ ಡಿಂಟ್ ನೋ ಅಬೌಟ್ ದಿಸ್, ನೀವು ಗೌರಿ ಸರ್ ಜೊತೆ ಕೆಲಸ ಮಾಡಿದ್ದು? ಹೌದು. ಹೆಂಗಾಯ್ತು? ನಾನು 2000 ನನ್ನ ಗ್ರ್ಯಾಜುಯೇಷನ್ ಮುಗೀತು. ಐ ಆಮ್ BSc ಗ್ರ್ಯಾಜುಯೇಟ್. ಸೊ ಅದು ಮುಗಿಸ್ಕೊಂಡು ಏನು ಮಾಡೋಣ ಅಂತ ಬೆಂಗಳೂರಿಗೆ ಎಲ್ಲ ಶಿಫ್ಟ್ ಆಗಿದ್ವಿ. ದರ್ಶನ್ದು ಮೆಜೆಸ್ಟಿಕ್ಕು ಎಲ್ಲ ಆಯಿತು. ಸೊ ಏನು ಮಾಡೋಣ ಅಂದಾಗ ನನಗೆ ಸಿನಿಮಾನೇ ಹುಚ್ಚಿರೋದು, ಬಟ್ ಜಾಸ್ತಿ ಹೇಳಕ್ಕೆ ಹೋಗ್ತಾ ಇರಲ್ಲ ನಾವು ನಮ್ಮ ಅಮ್ಮಂಗೆ ಸಿನಿಮಾ, ಯಾಕಂದ್ರೆ ಅವನು ಅದೆಲ್ಲ ಇದ್ದಾನೆ ಮೊದಲೇ, ಅವನು ಸ್ಟ್ರಗಲ್ ಮಾಡ್ತಿದ್ದ. ಸೊ ಈಗ ತಿರ್ಗಾ ನಾನು ಅಂದರೆ ಹೆಂಗಾಗುತ್ತೆ ಹಂಗೆ ಅಂತ. ಸೊ ದರ್ಶನ್ಗೆ ಅದಕ್ಕಿಂತ ಅದ್ರ ಮಧ್ಯದಲ್ಲಿ ನಾನೊಂದು ಮೆಡಿಕಲ್ ರೆಪ್ಪಾಗಿ ಒಂದು 2-3 ವರ್ಷ ಕೆಲಸ ಮಾಡಿದೆ. ಸಿಪ್ಲಲ್ಲಿ ವರ್ಕ್ ಮಾಡಿದ್ದೆ ನಾನೊಂದು 3 ತಿಂಗಳು. ಸೊ ಅದಾದಮೇಲೆ ದರ್ಶನ್ಗೆ ಸಿನಿಮಾ ಎಲ್ಲ ಆಗಿ ಸಿನಿಮಾ ಮೆಜೆಸ್ಟಿಕ್ ಸಕ್ಸಸ್ ಆಯಿತು ಅಂದಾಗ ನನಗೆ ನಾನು ದುಡ್ದು ಮನೆಗೆ ನಾನು ಕೊಡಬೇಕು ಅನ್ನೋ ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ಆಗ ನಾನು ಸಿನಿಮಾ ಇಷ್ಟಮ್ಮ, ಸಿನಿಮಾಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂದಾಗ ಹೆಂಗೆ ಅಂದಾಗ ನಮ್ಮ ಅಪ್ಪ ಹೇಳೋರು ಯಾವಾಗಲೂ, ಸಿನಿಮಾಲಿ ನೀನು ಏನೇ ಮಾಡ್ಬೇಕಂದ್ರೆ ಫಸ್ಟು ಕ್ಯಾಮ್ರಾ ಅಂದರೆ ಏನು ಅಂತ ತಿಳ್ಕೊಬೇಕು. ನೀನು ಒಬ್ಬ ಆ್ಯಕ್ಟ್ರ್ ಆಗಬೇಕಾ, ಡೈರೆಕ್ಟರ್ ಆಗಬೇಕಾ, ಎಡಿಟರ್ ಆಗಬೇಕಾ, ಡ್ಯಾನ್ಸ್ ಮಾಸ್ಟರ್ ಆಗಬೇಕಾ, ಫೈಟ್ ಮಾಸ್ಟರ್ ಆಗಬೇಕಾ, ಎನಿ ವರ್ಕ್ ಇನ್ ಸಿನಿಮಾ ಫಸ್ಟ್ ಕ್ಯಾಮ್ರಾ ಅಂದರೆ ಏನು, ಯಾಕಂದರೆ ಈ ಕ್ಯಾಮ್ರಾಯಿಂದಲೇ ನಾವು ಜನಗಳಿಗೆ ತಲುಪೋದು. ಸೊ ಅದನ್ನು ಫಸ್ಟ್ ತಿಳ್ಕೊಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಗೌರಿ ಸರ್ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿದೆ. ಸೊ ನಾನು 2000 BC ಗೌರಿಶಂಕರ್ ಅವ್ರ ಹತ್ರ ಹೋಗಿ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 3 years ವರ್ಕ್ ಮಾಡಿದೆ 9 ಸಿನಿಮಾಲಿ. ಅದಾದಮೇಲೆ MS ರಮೇಶ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ಒಂದು 5 ಸಿನಿಮಾ ಮಾಡಿದ್ಮೇಲೆ ಆಮೇಲೆ ಮೆಜೆಸ್ಟಿಕ್ ಜೊತೆಲಿ ಸಿನಿಮಾ ನಾನೇ ಇಂಡಿಪೆಂಡೆಂಟ್ ಆಗಿ ಮಾಡಿದ್ದೆ. ವೆರಿ ನೈಸ್. ಈಗ ಕ್ಯಾಮ್ರಾ ಟೀಮಲ್ಲಿ ಕೆಲಸ ಮಾಡಿ ವಾಟ್ ವಾಸ್ ದಿ ಬಿಗ್ಗೆಸ್ಟ್ ಲರ್ನಿಂಗ್ ದಟ್ ಯು ಹ್ಯಾಡ್? ಅಂದರೆ ಅಲ್ಲ, ಈಗ ಅದೇ ಜನಗಳಿಗೆ ಥ್ರೂ ಕ್ಯಾಮ್ರಾನೇ ತಲುಪೋದು. ಸೊ ಏನೇ ಲೂಪ್ ಹೋಲ್ಸ್ ಇದ್ರು ಅದನ್ನು ವಿ ಕ್ಯಾನ್ ಕರೆಕ್ಟ್ ಇಟ್ ಇಯರ್ ಥ್ರೂ ಕ್ಯಾಮ್ರಾ. ಅಂದರೆ ಈಗ ಯಾವುದೋ ಒಂದು ಸೆಟ್ ನಮಗೆ ನಾವು ಅನ್ಕೊಂಡಂಗೆ ಸೆಟ್ ಸಿಕ್ಕಿಲ್ಲ ಅಂದರೆ ಲೈಟಿಂಗಲ್ಲಿ ಆಟ ಆಡ್ಬಿಟ್ಟು ಅದನ್ನ ಬೇರೆ ಥರ ತೋರಿಸ್ಬೋದು. ಅಂದರೆ ನಾವೇನು ತೋರಿಸ್ತೀವಿ ಜನಗಳಿಗೆ ಅದು ರೀಚ್ ಆಗೋದು ಥ್ರೂ ಕ್ಯಾಮ್ರಾನೇ. ಸೊ ನಮ್ಮದು ಪ್ಲಸ್ನ ಎನ್ಹಾನ್ಸ್ ಮಾಡ್ಬೋದು, ಮೈನಸ್ನ ರೆಡ್ಯೂಸ್ ಮಾಡಿಬಿಟ್ಟು ಜನಗಳಿಗೆ ತಲುಪಿಸ್ಬೋದು ಅನ್ನೋದು ನೀಟಾಗಿ ಕಲ್ತ್ಕೊಂಡೆ ನಾನು. ಆಗ ಬೇರೆ ಬೇರೆ ರೀತಿಯ ಲೆನ್ಸ್ಗಳು ಅದೆಲ್ಲ ಹೆಚ್ಚು ಬಳಸ್ತಾ ಇದ್ರ? ಹೌದೌದು, ಅರ್ಲಿ 2000s ಅಲ್ಲಿ. ಹೌದೌದು. ಈಗೇನು ಲೆನ್ಸ್ಗಳು ಯೂಸ್ ಮಾಡ್ತಾರೆ ಅವಾಗಲೂ ಅದೇ ಥರ ವೆರೈಟಿ ಆಫ್ ಲೆನ್ಸ್ಗಳು ಇರೋದು. ಒಂದೇ ಡಿಫ್ರೆನ್ಸ್ ಏನು ಅಂದರೆ ಅವಾಗ ನೆಗೆಟಿವ್ ಕ್ಯಾಮ್ರಾ, ಈಗ ಡಿಜಿಟಲೈಸ್ ಕ್ಯಾಮ್ರಾ. ಅವಾಗ ಏನಂದರೆ 1 more ಕಮ್ಮಿ ಇರೋದಲ್ಲಿ, ಅಂದರೆ ಒಂದು ಸ್ವಲ್ಪ ಓಕೆ ಪರವಾಗಿಲ್ಲ ಕರೆಕ್ಟ್ ಆಗಿದೆ, ಒಂದು 90% ಮ್ಯಾಚ್ ಆಯ್ತು ಓಕೆ ಮಾಡ್ಬಿಟ್ಟಿದ್ನ. ಯಾಕಂದ್ರೆ ತಿರ್ಗಾ ನೆಗೆಟಿವ್ಗೆ ಕಾಸ್ಟ್ ಜಾಸ್ತಿ ಆಗೋದು, ಒಂದೊಂದು ರೀಲ್ಗೆ ಇಷ್ಟು ದುಡ್ಡು ಅಂತ ಆಗೋದು. ಸೊ ಆ ಸ್ಟೇಜಲ್ಲಿ ಕೆಲಸ ಕಲ್ತಿದ್ದೆ. ಆ್ಯಂಡ್ ಲೈಟಿಂಗ್ ಅವಾಗ ಸ್ವಲ್ಪ ಜಾಸ್ತಿ ಬೇಕಾಗೋದು ನೆಗೆಟಿವ್ ಕ್ಯಾಮ್ರಾಗಳಿಗೆ. ಈಗ ಡಿಜಿಟಲ್ಗೆ ಸ್ವಲ್ಪ ಲೈಟ್ ಕಮ್ಮಿ ಇದ್ರೂ ಯು ಕ್ಯಾನ್ ಮ್ಯಾನೇಜ್ ಇಟ್, ಅಂದರೆ ಬೊಂಬೆ ಕಾಣುತ್ತೆ ಈಗ ಡಿಜಿಟಲ್ ಕ್ಯಾಮ್ರಲ್ಲಿ. ಅವಾಗ ಒಂಚೂರು ಲೈಟ್ ಕಮ್ಮಿ ಇದ್ರೂ ಬೊಂಬೆ ಕಾಣ್ತಾ ಇರಲಿಲ್ಲ. ಅದಕ್ಕೆ ನೀವು ಒಂದಷ್ಟು ಲೈಟ್ನ ಬೂಸ್ಟ್ ಮಾಡಿಬಿಟ್ಟೇ ವಿ ನೀಡ್ ಟು ಕ್ಯಾಪ್ಚರ್ ಮಾಡಬೇಕಾದಾಗ. ಈಗ ಅದೊಂದು ಸ್ವಲ್ಪ ಡಿಜಿಟಲ್ ಬಂದಮೇಲೆ ಅದೊಂದು ಚೂರು ಈಸಿ ಆಗಿದೆ.
ಒಂದು ಫಿಲಮ್ ಅಂದ್ರೆ ಎಷ್ಟು ಅಡಿ ಇರೋದು ಸರ್ ಆಗ ಒಂದು ಎಂಟೈರ್ ಫಿಲಮ್ ಅಂದ್ರೆ? ಒಂದು ಕ್ಯಾನ್ ಅಂದ್ರೆ ಇಟ್ ವಾಸ್ 400 ಫೀಟ್ ನಾವೆಲ್ಲ ಮಾಡ್ತೇವೆ. ಅದಕ್ಕಿಂತ ಮುಂಚೆ 1000 ಫೀಟ್ದು ಕ್ಯಾನ್ಗಳು ಬರೋದಂತೆ. ಅಂದ್ರೆ ಡಿಪೆಂಡ್ ಆಗೋದು ಸೀನ್ಗ ಒಂದೇ ಟೇಕಲ್ಲಿ. ಅದು 400 ಫೀಟ್ದು ಕ್ಯಾನ್ ಅಂದ್ರೆ ಆಲ್ಮೋಸ್ಟ್ 4.5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ರನ್ ಆಗಿ ಮಾಡ್ಬೋದಿತ್ತು. ಅಂದರೆ 24 ಫ್ರೇಮ್ಸಲ್ಲಿ ಓಡಿದಾಗ 400 ಫೀಟ್ ಅಂದರೆ 1 ಫೀಟ್ ಅಂದರೆ 24 + 12 36 ಫ್ರೇಮ್ಸ್ ಈಸ್ 1 ಫೀಟ್ ಆಗೋದಾಗ. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಲೈಟಿಂಗ್ ಅದಕ್ಕೆ ಹೆಂಗೆ ಬೇಕೋ ಈಗ ಅದರಲ್ಲೂ ಬರೋದು. ಈಗ ಏನಂದರೆ ಡೇ ಟೈಮಲ್ಲಿ 250 ASA ನೆಗೆಟಿವ್ ತಗೋತಾ ಇದ್ವಿ. ಇಂಡೋರಲ್ಲಿ ಮಾಡಿದಾಗ 500 ASA. ಅಂದರೆ 500 ASA ಅಂದರೆ ಲೈಟ್ಸ್ ಕಮ್ಮಿ ಯೂಸ್ ಮಾಡೋ ಥರದ್ದು. ಇದು ಫಿಲಮ್ ಹೇಳ್ತಾ ಇದ್ದೀರಾ? ಫಿಲಮ್ ಮತ್ತೆ 250 ASA ಅಂಡ್ ASA ಇಸ್ ಇದು ನಂಬರ್ ಇದ್ರದ್ದು. 500 ASA ಅಂದ್ರೆ ಇಂಡೋರಲ್ಲಿ ಯೂಸ್ ಮಾಡಕ್ಕೆ 500 ASA ಯೂಸ್ ಮಾಡ್ತಿದ್ವಿ. ಅದರಲ್ಲೂ ಬರೋದು ಟಂಗ್ಸ್ಟನ್ ಲೈಟ್ಗೆ ಬೇರೆ ನೆಗೆಟಿವ್ ಬರೋದು, ವೈಟ್ ಲೈಟಿಗೆ ಬೇರೆ ನೆಗೆಟಿವ್ ಬರೋದು, ಆ ಥರ ಎಲ್ಲ ಬೇರೆ ಬೇರೆ ಇರೋದು. ಈಗ ಒಂದು ಸ್ವಲ್ಪ ಈಸಿ ಆಗೋಗಿದೆ. ಆವಾಗ ಸ್ವಲ್ಪ ಜಾಸ್ತಿ ಇರೋದು ಕೆಲಸ. ಪಾಪ ಟೆಕ್ನಿಷಿಯನ್ಸ್ ಪರ್ಫೆಕ್ಟ್ ಆಗಿ ಕಲ್ತು ಬರ್ಬೇಕಾಗೋದು. ಈಗ ಒಂದು ಐಡಿಯಾ ಆದ್ರೂ ಕೆಲಸ ಮಾಡ್ಬಿಡ್ತಾರೆ ಈಗ ತುಂಬಾ. ಸೊ ಒಂದು ಇಡೀ ಫಿಲಮ್ ಅಂದ್ರೆ ಒಂದು 10,000 ಅಡಿ ಇರುತ್ತಾ? 12,500 13,000 ಅಡಿ ಇಸ್ ಒನ್ 2.5 hours ಸಿನಿಮಾ ಅಂದ್ರೆ 13,000 ಅಡಿ ಸಿನಿಮಾ. ಅದನ್ನ ನಾವು 80,000 ಅಡಿ 90,000 ಅಡಿ ಒಂದೊಂದ್ಸತಿ 1 ಲಕ್ಷ ಅಡಿ ಎಲ್ಲಾನು ಉಪೇಂದ್ರ ಸರ್ ಎಲ್ಲ ತುಂಬಾ ಕ್ರ್ಯಾಂಕ್ ಮಾಡೋರು ಅಂತಾಗ 2 ಲಕ್ಷ ಅಡಿ ಎಲ್ಲಾನು ಕ್ರ್ಯಾಂಕ್ ಮಾಡಿ ಅದನ್ನ 13,000 ಅಡಿಗೆ ರೆಡ್ಯೂಸ್ ಮಾಡ್ಕೊಳ್ಳೋರು. 200 ಕ್ಯಾನ್ ಯೂಸ್ ಮಾಡಿದ್ರು, 300 ಕ್ಯಾನ್ ಯೂಸ್ ಮಾಡಿದ್ರು, 400 ಕ್ಯಾನ್ ಯೂಸ್ ಮಾಡಿದ್ರು, ಈ ತರ ಎಲ್ಲ ನ್ಯೂಸ್ಗಳು ಬರೋದಾಗ ಓ ಹೌದಾ 200 ಕ್ಯಾನ್ ಅಂದ್ರೆ ದೊಡ್ಡ ಸಿನಿಮಾ ಅಂತ. ಅಂದ್ರೆ 80,000 ಸ್ಕ್ವೇರ್ ಫೀಟ್ 80,000 ಫೀಟ್ ನೆಗೆಟಿವ್ ಕ್ರ್ಯಾಂಕ್ ಮಾಡಿದ್ದಾರೆ ಅಂತ. ಆಗ ಹ್ಯಾಂಡ್ ಹೆಲ್ಡ್ ಅಂದ್ರೆ ಆಗ ಅಂದ್ರೆ ಯಾವುದೋ ಕಾಲದ ಬಗ್ಗೆ ಮಾತಾಡ್ತಿದ್ವಿ, ಬಟ್ ಟೆಕ್ನಾಲಜಿನೂ ಕೂಡ ಹಂಗೆ ಅಡ್ವಾನ್ಸ್ ಆಗ್ಬಿಡುತ್ತೆ. ಸೊ 2000s ಹ್ಯಾಂಡ್ ಹೆಲ್ಡ್ ಹೆಂಗೆ ಮಾಡೋರು? ಗಿಂಬಲ್ ಎಲ್ಲ ಏನಿರಲಿಲ್ಲ. ಗಿಂಬಲ್ ಇರ್ತಾ ಇರಲಿಲ್ಲ. ಅದೇ ಇದು ವ್ಯಾಕ್ಯೂಮ್ ಬೇಸ್ ಇರೋದು ಗಾಡಿಗಳಿಗೆ ಫಿಟ್ ಮಾಡೋದಕ್ಕೆ. ತುಂಬ ಕಮ್ಮಿ ಇರೋದು, ಬಾಂಬೆಯಿಂದ ತರಿಸ್ಬೇಕಾದಂಗೆ ಕೈಯಲ್ಲೂ ಇಟ್ಕೊಳ್ಳೋರು. ಅಂದರೆ ತುಂಬ ತೂಕ ಇರೋದು. ಈಗ ಡಿಜಿಟಲ್ ಕ್ಯಾಮ್ರಾ ಸ್ವಲ್ಪ ತೂಕ ಕಮ್ಮಿ ಇರುತ್ತೆ. ಆಗ ಕ್ಯಾಮ್ರಾ ತುಂಬ ತೂಕ ಇರೋದು ನೆಗೆಟಿವ್ ಕ್ಯಾಮ್ರಾ. ಯಾಕಂದ್ರೆ ಅದ್ರ ಮೇಲೆ ತಿರ್ಗಾ ಕ್ಯಾನ್ ಮ್ಯಾಗ್ಝಿನ್ ಯೂಸ್ ಮಾಡೋರು ನೆಗೆಟಿವ್ ಹಾಕೋದಕ್ಕೆ. ಸೊ ಸ್ವಲ್ಪ ವೇಟ್ ಜಾಸ್ತಿ ಇರೋದು. ಸೊ ಕೈಯಲ್ಲಿ ಆಪ್ರೇಟ್ ಮಾಡೋದು ಕಮ್ಮಿ ಆಗ ಏನೇ ಮೂಮೆಂಟ್ ಇದ್ರು ಟ್ರಾಲಿ ಹಾಕೊಳ್ಳಿ. ಇದು ಅವಾಗೆಲ್ಲ ಸ್ಟಡಿ ಕ್ಯಾಮ್ ತುಂಬ ಹೊಸದು. ತುಂಬ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಸ್ಟಡಿ ಕ್ಯಾಮ್ಗಳು ಯೂಸ್ ಮಾಡೋದು. ಈಗಂತೂ ಚಿಕ್ಕ ಪುಟ್ಟ ಸಿನಿಮಾಲು ಸ್ಟಡಿ ಕ್ಯಾಮು ಜಿಮ್ಮಿ ಎಲ್ಲ ಯೂಸ್ ಮಾಡ್ತಾರೆ. ಜೊತೆಯಲ್ಲಿ ಫಿಲಮ್ ಅಲ್ಲಿ ಮಾಡಿದ್ದ ಫಿಲಮ್ ನಂದು ಜೊತೆಲಿ ಫಿಲಮು, ನವಗ್ರಹ ಫಿಲಮು ಆ್ಯಂಡ್ ಸಾರಥಿನೂ ಫಿಲಮೇ. ಅದಾದ್ಮೇಲೆ ಡಿಜಿಟಲೈಸ್ ಆಗಿದ್ದು. ಬುಲ್ಬುಲ್ನು ನೆಗೆಟಿವ್. ಐ ಥಿಂಕ್ ಬುಲ್ಬುಲ್ ವಾಸ್ ದ ಲಾಸ್ಟ್ ನೆಗೆಟಿವ್ ಸಿನಿಮಾ. ಅದಾದ್ಮೇಲೆ ಎಲ್ಲ ಥಿಯೇಟರ್ಗಳಿಗೂ ಇದು ಸ್ಯಾಟಲೈಟೇ ಇತ್ತು. ಅವಾಗ ಬುಲ್ಬುಲ್ ರಿಲೀಸ್ ಮಾಡೋ ಟೈಮ್ಗೆ ನರ್ತಕಿಲಿ ರಿಲೀಸ್ ಮಾಡಿದ್ದು. ನರ್ತಕಿಲಿ ಇನ್ನೂ ಪ್ರೊಜೆಕ್ಟ್ರೇ ಇಟ್ಕೊಂಡಿದ್ರು. ಆಗ ಇಲ್ಲ ನೀವು ಇದನ್ನು ಸ್ಯಾಟಲೈಟಿಗೆ ಕನ್ವರ್ಟ್ ಮಾಡ್ಕೊಬಿಡಿ, ನಾವು ಎಲ್ಲಾನು ಸ್ಯಾಟಲೈಟ್ ಮಾಡ್ಬಿಡ್ತೀವಿ ಅಂತ ಹೇಳಿ ನಾ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಆಯಿತು ಅಂತ ಪ್ರೊಜೆಕ್ಟರ್ ಚೇಂಜ್ ಮಾಡಿದ್ರಲ್ಲಿ. ನಿಮಗೆ ಹೆಂಗೆ ಅನ್ಸುತ್ತೆ ಆಸ್ ಅ ಡೈರೆಕ್ಟರ್? ಯಾವ ವಿಷುವಲ್ ನಿಮಗೆ ಅಪೀಲಿಂಗ್ ಅಂತ ಅನ್ಸುತ್ತೆ? ಅಥವಾ ನಿಮಗೆ ಇಲ್ಲ ಫಿಲಮಲ್ಲಿ ಶೂಟ್ ಮಾಡಿದ್ದೆ ನನಗಿನ್ನೂ ಒಲವು ಜಾಸ್ತಿ, ಡಿಜಿಟಲ್ ಓಕೆ ಅನ್ನೋ ಥರ? ಇಲ್ಲ ಅಂದರೆ ಒಂದೇನಂದ್ರೆ ಔಟ್ಪುಟ್ ಮ್ಯಾಟರ್ಸ್. ಹೌದು. ಈಗ ಔಟ್ಪುಟ್ ಯಾವುದು ಚೆನ್ನಾಗಿ ಕಾಣುತ್ತೆ ಅದು. ಅವಾಗ ನೆಗೆಟಿವ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ಗಳ ಕೈಲಿ ಮಾತ್ರ. ಅಂದ್ರೆ ಅವರು ಒಂದು 15 ಸಿನಿಮಾ 20 ಸಿನಿಮಾ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿ ತುಂಬಾ ವರ್ಕ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಬೇಕಾಗೋದು ನಿಮಗೆ ನೆಗೆಟಿವ್ ಕ್ಯಾಮ್ರಲ್ಲಿ ಶೂಟ್ ಮಾಡೋದಕ್ಕೆ. ಡಿಜಿಟಲ್ ಅಲ್ಲಿ ಅದೇ ಅವಾಗಲೇ ಹೇಳ್ದಂಗೆ ನಾನು ಒಂದು ಐಡಿಯಾ ಇದ್ರೆ ಸಾಕು, ಯು ಕ್ಯಾನ್ ಹ್ಯಾಂಡಲ್ ಇಟ್. ಅದೇನಾಗ್ತಾ ಇಲ್ಲ. ಔಟ್ಪುಟ್ ವೈಸ್ ಅದು ಒಂಥರ ಇದೊಂಥರ ಎರಡೂ ಅದ್ರ ವೇಲ್ ಅದು ಬೆಸ್ಟ್ ಆಗೇ ಇರೋದು. ಶೋರ್. ನಾನು ಎಲ್ಲಿಂದ ಬರ್ತಾ ಇದ್ದೀನಿ ಅಂದರೆ, ಈಗ ಫಿಲಮ್ ಲೈಕ್ ನವಗ್ರಹ ಆಯಿತಾ, ಅದರಲ್ಲಿ ಬಸ್ಸಲ್ಲಿ ಓಡಾಟ ಇದೆ, ಸ್ವಲ್ಪ ಆ್ಯಕ್ಷನ್ ಎಲ್ಲ ಇದೆ. ಆಗ ಡಿಜಿಟಲ್ ಶೂಟ್ ಮಾಡಿದ್ದಿದ್ರೆ ಇನ್ನೂ ಕಂಫರ್ಟಬಲ್ ಆಗಿದ್ದಿರೋದಾ ಅನ್ನೋ ಒಂದು ಐಡಿಯಾದ ಕೇಳಿ. ಮೇ ಬಿ ಯಾಕಂದ್ರೆ ಅಲ್ಲಿ ಲೈಟ್ಗಳು ಯೂಸ್ ಮಾಡೋದು ಕಮ್ಮಿ ಆಗಿರೋದು. ಅಲ್ಲಿ ಏನಂದ್ರೆ ನಾನು ತುಂಬಾ ಕಡೆ ಒಂದಷ್ಟು ಕಡೆ ತುಂಬಾ ಸ್ಟಡಿ ಕ್ಯಾಮಲ್ಲೇ ಶಾರ್ಟ್ಸ್ ತೆಗೆದೆ. ಯಾಕಂದ್ರೆ ಅಗ್ಲ ಬರೀ ನಮ್ಗೆ ಇದ್ದಿದೆ ಬರೀ 7 ಅಡಿ, ಉದ್ದ ಒಂದು 20-22 ಅಡಿ ಇರೋದು ಬಸ್ಸು. ಸೊ ಹಿಂಗೆ ಕ್ಯಾಮ್ರಾ ಒಂದು ರೊಟೇಷನ್ ತಗೋಬೇಕಂದ್ರೆ ಜಾಗ ಕಮ್ಮಿ ಇರೋದು. ಸೊ ಲೈಟ್ಗಳು ಜಾಸ್ತಿ ಯೂಸ್ ಮಾಡಕ್ ಆಗ್ತಾ ಇರಲಿಲ್ಲ. ಅದರಿಂದ ಮೋಸ್ಟ್ಲಿ ಡಿಜಿಟಲ್ ಇದ್ದಿದ್ರೆ ಈಗೇನು LED ಲೈಟಲ್ಲೆಲ್ಲಾನು ಇವಕ್ಕೆ ಲೈಟಿಂಗ್ ಮಾಡ್ಕೋಬೋದು ಡಿಜಿಟಲ್ ಕ್ಯಾಮ್ರಾಗೆ. ಆವಾಗ LED ಲೈಟಲ್ಲೆಲ್ಲ ನೆಗೆಟಿವ್ ಕ್ಯಾಮ್ರಾಗೆ ಪಾಸಿಬಲ್ ಆಗ್ತಾ ಇರಲಿಲ್ಲ.
ಸೊ ಎಲ್ಲ ಗಿಡಗಳು ಜಾಸ್ತಿ ಇಲ್ದಿರೋದು, ಸನ್ಲೈಟ್ ಬಸ್ ಒಳಗೆ ನೀಟಾಗಿ ಬರೋ ಕಡೆ ನೋಡಿಕೊಂಡು ಆ ಸೀನ್ಗಳು ಶೂಟ್ ಮಾಡಬೇಕಾಗೋದು. ಅಂದರೆ ಈವನ್ ಜಾಗ್ರಫಿ ತುಂಬ ಕೌಂಟ್ ಆಗೋದಾಗ. ಕರೆಕ್ಟ್. ಈಗ ನಿಮ್ಮ ವಿಕಿಪೀಡಿಯಾ ಓದ್ತಾ ಇದ್ದೆ, ಅದರಲ್ಲಿ ಆ್ಯಕ್ಚುಲಿ ಈ ಗೌರಿಶಂಕರ್ ಅವ್ರದ್ದಾಗಲಿ ಅಥವಾ ನೀವು ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿದಿಲ್ಲ, ಡೈರೆಕ್ಟಾಗಿ ಅಯ್ಯೋ ಪಾಂಡುಗೆ ಹೋಗ್ಬಿಡ್ತಾರಲ್ಲಿ, ಆಯ್ತಾ? 2004 ಅಂತ ನೋಡಿದೆ. ಈ ಆ್ಯಕ್ಟಿಂಗ್ ಹೆಂಗೆ ಶುರು ಆಯಿತು? ನಮ್ಮ ಅಣ್ಣ ಆಕ್ಟರ್ ಆಗಿದ್ದಾರೆ ಅಂತ. ಅಯ್ಯೋ ಪಾಂಡು ಅದಕ್ಕೆ ಮೇನ್ ರೀಸನ್ನು ನಮ್ಮಮ್ಮ ಮತ್ತೆ ದರ್ಶನ್. ಆಗ ನಾನಿನ್ನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಕೆಲಸ ಮುಗಿಸಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ 2024 2004 ಸೊ ಅವಾಗ ಸ್ಕ್ರಿಪ್ಟ್ ಬರ್ಕೊಂಡು ಒಂದು ಬ್ಯಾಗಲ್ಲಿ ಸ್ಕ್ರಿಪ್ಟ್ ಎಲ್ಲ ಇಟ್ಕೊಂಡು ಎಲ್ಲ ಪ್ರೊಡ್ಯೂಸರ್ಗಳನ್ನೆಲ್ಲ ಇದು ಮಾಡೋದು. ಆ ಟೈಮಲ್ಲಿ ಅಯ್ಯೋ ಪಾಂಡು ಫಿಲಮ್ದು ಮುಹೂರ್ತಕ್ಕೆ ನಮ್ಮಮ್ಮನ್ನ ಮತ್ತೆ ದರ್ಶನ್ನ ಕರೆಯೋಕ್ಕೆ ಬಾಮ ಹರೀಶ್ ಅವ್ರು ಬಂದಿದ್ರು. ಸೊ ಬಾಮ ಹರೀಶ್ ಅವ್ರು ಅದಕ್ಕೆ ಪ್ರೊಡ್ಯೂಸರ್, ಒನ್ ಆಫ್ ದಿ ಪ್ರೊಡ್ಯೂಸರ್. ಸೊ ಬಂದಾಗ ಅಲ್ಲಿ ಮಾತಾಡ್ತಾ ಆ ಟಾಪಿಕ್ ಬಂತು. ನನಗೆ ದಿನಕರ್ ಅವ್ರ ತಂದೆ ಥರನೇ ಇದ್ದಾನೆ ನೋಡೋಕ್ಕೆ, ನನಗೂ ತುಂಬ ಆಸೆ ಇದೆ ಅವನ್ನ ಒಂದು ಸತಿ ಸ್ಕ್ರೀನ್ ಮೇಲೆ ನೋಡಬೇಕು ಹೆಂಗೆ ಕಾಣ್ತಾನೆ ಅಂತ. ನಮ್ಮಮ್ಮ ಹೇಳೋದು, ದರ್ಶನ್ ಹೌದು ನನಗೂ ಇಷ್ಟ ಇದೆ ನೋಡಬೇಕು ಅವ್ನು ಹೆಂಗೆ ಕಾಣ್ತಾನೆ, ನೋಡೋಕ್ಕೆ ನಮ್ಮ ಅಪ್ಪನ ಥರನೇ ಇರೋದ್ರಿಂದ ಹೆಂಗೆ ಕಾಣ್ತಾನೆ ನೋಡಬೇಕು ಅಂತ ಆಸೆ. ಸೊ ಅದೆಲ್ಲ ಮಾತಾಡ್ತಾ ಅವ್ರ ತಲೆಯಲ್ಲಿ ಏನು, ಬಾಮಾರೀಶ್ ಅವ್ರ ತಲೆಯಲ್ಲಿ ಏನು ನೋಡ್ತೋ ಗೊತ್ತಿಲ್ಲ. ಒಂದಿನ ನಾನು ನಮ್ಮದು ಪ್ರೊಡ್ಯೂಸರ್ ಅಂಟಲ್ಲಿದ್ದಾಗ ಒಂದಿನ ಬೆಳಗ್ಗೆ ದರ್ಶನ್ ಹೇಳ್ದ, ನೋಡೋ ಬಾಮಾರೀಶ್ ಅವ್ರು ಫೋನ್ ಮಾಡಿದ್ರು, ಏನೋ ಕತೆ ಕೇಳಬೇಕು ಅಂತಾರೆ, ಹೋಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೋಗಿ ಹೇಳು ಅಂತ. ಸರಿ ಅಂತ ನಾನು ಅವನ ಹತ್ರ ನಂಬರ್ ತೊಗೊಂಡು ಫೋನ್ ಮಾಡಿದೆ. ಎಲ್ಲಿದ್ದಮ್ಮ ದಿನಕರ್ ಅಂದರು. ಸರ್ ಈ ಥರ ಮನೇಲಿದ್ದೀನಿ, ರೆಡಿ ಆಗಿದ್ದೀನಿ, ಈಗ ಹೊರಡಬೇಕು ಅಂತಿದ್ದೀನಿ, ನೀವೆಲ್ಲ ಹೇಳ್ತಾರಲ್ಲ ಈಗ ಬರ್ತೀನಿ ಸರ್. ಸರಿ ಆಯಿತು, ಇಲ್ಲಿ ಈ ಅಡ್ರೆಸ್ಸಿಗೆ ಬಂದುಬಿಡು ಮಾತಾಡೋಣ ಅಂತೇಳಿದ್ರು. ಸರಿ ನಾನು ಖುಷಿ, ಕತೆ ಹೇಳಬೇಕು ಅಂದ್ಕೊಂಡು ನಂದೆಲ್ಲ ಹಿಂದಿನ ದಿನ ಫುಲ್ಲು ನೋಡಿಕೊಂಡು ಯಾವ್ಯಾವ ಲೈನು ಏನೇನು ಪಾಯಿಂಟ್ಸ್ ಎಲ್ಲ, ಅಂದರೆ ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಕತೆ ನೋಡದೆ ಹೇಳಿದ್ರೆ ಅವ್ರಿಗೆ ಇನ್ನೊಂಚೂರು ಇಂಪ್ರೆಸ್ ಮಾಡ್ಬೋದು ಅನ್ನೋ ಒಂದು ಫೀಲ್ ನನಗೆ. ಸರಿ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅವ್ರು ಹೇಳಿದ್ದು ಸ್ಪಾಟ್ಗೆ ಹೋಗಿದ ತಕ್ಷಣ ಬ್ಯಾಗೆಲ್ಲನೇ ತೊಗೊಂಡು ಹೋದೆ. ನೋಡಿ ಬಂದಮ್ಮ, ಓಕೆ ಸರಿ ಆಯಿತು, ಕಾಸ್ಟ್ಯೂಮ್ ಕೊಟ್ಬಿಡಿ ಅಂದರು. ನಾನು ಕತೆ ಕೇಳೋಕ್ಕೆ ಯಾಕೆ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ತಾರೆ ಅಂತ ನನ್ನ ಫೀಲ್ ಅದು. ಸರಿ ಆಯಿತು, ಚೇಂಜ್ ಮಾಡ್ಕೊಬಂದ್ಬಿಡಮ್ಮ ಅಂತೇಳಿ ಚೇಂಜ್ ಬಂದಿದ ತಕ್ಷಣ ಅವ್ರು ಡೈರೆಕ್ಟ್, ಸರ್ ಅದೇ ನೀವು ಹೇಳಿದ್ರಲ್ಲ ಆ ಕ್ಯಾರೆಕ್ಟ್ರು ಇವ್ನ ಕೈಲಿ ಮಾಡಿಸ್ಬಿಡೋಣ ಅಂತ. ನಾನು ಮಾಡಿಸ್ಬಿಡೋಣ ಅಂತ ಕೇಳ್ತಲ್ಲ, ಮಾಡ್ತೀಯಾ ಅಂತ ಕೇಳೇ ಇಲ್ಲ ಅವರು, ಮಾಡಿಸ್ಬಿಡೋಣ ಅಂದರು. ನಾನು ಫುಲ್ಲು ಏನಿದು ಏನೇನೋ ಮಿಸ್ ಹೊಡಿತಾ ಇದ್ದಲ್ಲ. ಬಂದರು ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು, ಸ್ಕ್ರಿಪ್ಟ್ ಕೊಟ್ಟರು, ಇದು ಸರ್ ಇದು ನಿಮ್ಮ ಲೈನ್ಸು ನೋಡ್ಕೊಳ್ಳಿದ್ದು. ಹೌದಾ ಸರಿ ಆಯಿತು ಅಂತ ನಾನು ಫುಲ್ ಡೌಟಲ್ಲೇ ಏನು ನಡೀತದೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನಾನು. ಎಲ್ಲ ನೋಡಿಕೊಂಡೆ. ಸಾಯಂಕಾಲ ಬೆಳಗ್ಗೆ ಹೋದವನು ಸಾಯಂಕಾಲ 6 ಗಂಟೆಗೆ ನನ್ನ ಪೋರ್ಷನ್ ಬಂತು. ಕೂರಿಸಿದ್ರು, ಈ ಡೈಲಾಗ್ ಹೇಳಿ ಅಂದರು. ಹೇಳ್ದೆ, ಹಂಗೆ ಸಿನಿಮಲ್ಲಿ ಆಗೋಯ್ತು ಆ ಸಿನಿಮಾ. ಹಂಗೆ ಅಂದರೆ ನನಗೆ ಅರಿವಿಲ್ದಂಗೆ ಆ್ಯಕ್ಟ್ ಮಾಡಿಬಿಟ್ಟಿರೋದು ಅದು ನಾನು. ಸದ್ಯ ಲಕ್ಕಿಲಿ ಸಿನಿಮಾ ರಿಲೀಸ್ ಆಗಿಲ್ಲ.